ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಈ మ్యాంగో వ్యాపార ಮಾಡ್ತಾರಲ್ಲ, మామినకాయ వ్యాపార, ಅವ್ರಿಗೆಲ್ಲ నమస్కార. రైతులందరికీ నమస్కారము. మ్యాంగో వ్యాపారం చేసే వాళ్ళకంతా నమస్కారము. చూడండి, ఈ జాస్తి పూలు పడిపోతూ ఉన్నాయి, ఉదురుతూ ఉన్నవి. మంచి పూలు వచ్చిండే ఉదురుతూ ఉన్నవి. ఈ ఉదిరేదానికి కారణము తిరిగా యాలది ఉదురుతుంది, ಎಟ್ಲು ಪ್ರೊಟೆಕ್ಟ್ చేసుకోವಲ್ಲ దానికని మీకు ಗೈಡೆನ್ಸ್ ತಗೊಂಡము. ಸೊ ಇಲ್ಲಿ ನೋಡ್ಬೋದು ನೀವು, ಎಲ್ಲ ನೋಡಿ ಈ ಹೂ ಎಲ್ಲ ಉದುರೋಗ್ತಾ ಇದೆ. ಒಂದು ಕೂಡ ಪಿಂದೆನ ಫಾರ್ಮೇಷನ್ ಆಗದಿರಾ ಹೂ ಬಂದಿದೆ, ಎಲ್ಲ ಉದುರೋಗ್ತಾ ಇದೆ. ಸೊ ಇದೆಲ್ಲ ನೀವು ಮೇನು ಏನೋ ಸ್ಟ್ರಾಂಗ್ ಔಷಧಿಗಳು ಹೊಡ್ಬಿಡ್ತೀರಾ, ಗೊತ್ತಿಲ್ದಿರ ಏನೋ ಒಂದು ಇದು ಮಾಡ್ತೀರಾ. ಪ್ಲ್ಯಾಂಟ್ಗೆ ಏನು ಯಾವ ಥರ ಪ್ರೊಟೆಕ್ಷನ್ ಮಾಡೋದಿಲ್ಲ. ಸೊ ನೋಡಿ, ಒಳಗೆ ನೋಡಿ ನೀವು ಕಪ್ಪದಾಗಿಬಿಟ್ಟಿದೆ ನೋಡಿ, ಇದು ಟ್ವಿಕ್ಸು, ಅದರಲ್ಲಿ ಹೂ ಬಂದಿರೋದು. ಸೊ ಇದೆಲ್ಲ ಬರಬಾರ್ದು, ನೀವು ಏನು ಮಾಡಬೇಕನ್ನೋದು ನಾವೆಲ್ಲ ನಿಮಗೆ ತಿಳಿಸ್ತೀವಿ. ಸೊ ದಯವಿಟ್ಟು ಪ್ರತಿ ವರ್ಷವೂ ನಮಗೆ ಫೋನ್ ಮಾಡಿ ತಿಳಿದುಕೊಳ್ಳಿ. ಯಾಕೆಂದರೆ ನೀವು ಬಾಧೆ ಬೀಳ್ತೀರಾ, ಲಾಸ್ಟಲ್ಲಿ ಈ ಥರ ಆಗಿದರೆ ಎಲ್ಲ ಲಾಸು. किसान भाइयों को जो है ये सब जानकारी होना चाहिए कि फूल झड़ता कैसे है, क्या करना है। हर साल जो है ना, आप क्या करना है जो है पेड़ को आपको जो है मालूम कर लेना है। तो हमारा जो फ़ोन नंबर है 9741902960, 9741902960। मैं भी एक साइंटिस्ट हूँ, आप इस फ़ोन नंबर पे कांटेक्ट कीजिए। ఇవి అంతా ఈ పూలు ఉదిరేది, తిరిగా ಥ್ರಿಪ್ಸು, ಅಫಿಡ್ಸು, ಜಾಸಿಡ್ಸು, ಆಮೇಲೆ ಇದು ಹೇಳ್ತಾರೆ ಏನು ಹಾಪರು, ಜೇನು ರೋಗಗಳು, ಇದೆಲ್ಲ ಯಾಕೆ ಬರುತ್ತೆ, ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು ನಿಮಗೆಲ್ಲ ತಿಳಿಸ್ತೀವಿ. ನೀವು ಔಷಧಿ ಹೊಡೆದು ಒಂದು PPC ಆಯಿಲ್ ಅಂತ ಬರುತ್ತೆ. ಆ PPC ಆಯಿಲು ಎಲ್ಲ ಔಷಧಿಗಳಲ್ಲಿ ಏನು ಹೊಡಿತೀರಾ, ಸೊ ಆ ಸ್ಪ್ರೇ ಮಾಡ್ತೀರಾ, ಔಷಧಿ ಅದು ಮಿಕ್ಸ್ ಮಾಡ್ಕೋಬೇಕು. ಯಾವ ಔಷಧಿ ಹೊಡಿಬೇಕು, ಸ್ಪ್ರೇ ಮಾಡಬೇಕು, ಅದು ಅವ್ರಿಗೆ ವಿಜ್ಞಾನಿಗಳು ಹೇಳ್ತಾರೆ. ಸೊ ಈ PPC ಆಯಿಲನ್ನ ಮಿಕ್ಸ್ ಮಾಡಿದರೆ ಅದು ಒಂದು ಎಕ್ಸ್ಟ್ರಾಕ್ಟ್ಸು, ಮಹೋಗನಿ ಅಂತ ಸೀಡ್ ಎಕ್ಸ್ಟ್ರಾಕ್ಟ್ಸ್ ಇರುತ್ತೆ ಅದರಲ್ಲಿ. ಆಮೇಲೆ ಕ್ಯಾಂಫರ್ ಇರುತ್ತೆ, ಅದೇ ರೀತಿ ಜೋಜೋಬಾ ಆಯಿಲು ಅದು ಇರುತ್ತೆ, ಆಮೇಲೆ ಲೆವೆಂಡರ್ ಆಯಿಲ್ ಇರುತ್ತೆ, ಆಮೇಲೆ ಬ್ರಾಸಿನೋಸ್ಟೆರಾಯ್ಡ್ಸ್ ಅಂತ ಇರುತ್ತೆ. ಎಲ್ಲ ಒಂದು ಮಿಕ್ಸ್ಚರ್ ಇರುತ್ತೆ. ಅದು ನೀವು ಅದರಲ್ಲಿ ಮಿಕ್ಸ್ ಮಾಡಿ ಹೋದರೆ ಈ ಪಿಂದೆ ಉದುರೋಗೋದು, ಆಮೇಲೆ ಪ್ರಿಮೆಚೂರ್ ಫ್ರೂಟ್ ಡ್ರಾಪ್ಸ್ ಅಂತೀವಿ, ಅದು ಆಗೋದಿಲ್ಲ. ಸೊ ಫ್ರೂಟ್ ಒಳ್ಳೆ ಡೆವಲಪ್ಮೆಂಟ್ ಇರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಯಾವುದೇ ರೋಗ ಇರಲಿ, ಇದಕ್ಕೆ ಆಯಿಲನ್ನು ನೀವು ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಬೇಕು. ಆಮೇಲೆ ಎಂಥ ಟೈಮ್ನಲ್ಲಿ ಯಾವುದು ಸ್ಪ್ರೇ ಮಾಡಬೇಕಂತ ನೀವು ಒಂದು ಸತಿ ಫೋನ್ ಮಾಡಿದ್ರೆ ತಿಳ್ಕೊಳ್ರಿ. ನೋಡಿ, ಟ್ವಿಕ್ಸ್ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದೆ, ಒಂದು ಕೂಡ ಪಿಂದೆ ಇಲ್ಲ ಇದರಲ್ಲಿ. ಸೊ ಇದೆಲ್ಲ ನಿಮ್ಗೆ ಲಾಸು. ದಯವಿಟ್ಟು PPC ಆಯಿಲ್ ನೀವು ಬಳಸ್ಕೊಂಡು ಆಮೇಲೆ ಗೈಡೆನ್ಸ್ ತಗೊಂಡು ನೀವು ಅದನ್ನು ಯೂಸ್ ಮಾಡಿ, ದೇವ್ರದ್ದು ಒಳ್ಳೆ ಬೆಳೆ ಆಗುತ್ತೆ. ನೀವು ಮೊದಲಿಂದಾನೇ ಒಂದು ಜಸ್ಟು ಏನೋ ಅಕ್ಟೋಬರಿಂದನೇ ನಮ್ಮ ಗೈಡೆನ್ಸ್ ತಗೊಳ್ಳಿ. ಸೊ ಎಲ್ಲ ನಿಮಗೆ ಗಿಡಗಳು ಚೆನ್ನಾಗಿ ಬರಬೇಕಂದ್ರೆ ಏನು ಮಾಡಬೇಕು ನಿಮಗೆಲ್ಲ ತಿಳಿಸ್ತೀವಿ. ಓಕೆ, ಧನ್ಯವಾದಗಳು. हेलो, अस्सलाम वालेकुम। ये PPC आयल जो है एक मिक्सचर होता है, महोगनी एक्सट्रैक्ट्स बोल के, और एक जोजोबा आयल होता है, लेवेंडर, कैम्फर, ब्रासिनोस्टेरॉइड्स, ऑर्गेनिक माइक्रोन्यूट्रिएंट्स। ये प्रमोटर, प्लांट ग्रोथ प्रमोटर है और प्रोटेक्ट्स फ्रूट्स को जो है ये डिसीज़ से, बीमारियों से बचाता है। PPC ఆయిల్ అంటే అది జస్ట్ మిక్స్చర్, మహోగని ఎక్స్ట్రాక్ట్స్ అని చెప్తారు. జోజోబా ఆయిల్, లెవెండరు, క్యాంఫరు, ఇది బ్రాసినోస్టెరాయిడ్స్ అంటారు, ఆర్గానిక్ మైక్రోన్యూట్రియంట్స్. ఇది మీ ప్లాంట్కి ప్రొటెక్షన్ ఇస్తుంది, గ్రోత్ ప్రమోషన్ చేస్తుంది, తిరిగా ఈ ఫ్రూట్ డెవలప్మెంటు, ఫ్రూట్ డిసీజ్ అన్నిటికీ ప్రొటెక్ట్ చేస్తుంది. ಇಲ್ಲಿ ಈ PPC ಆಯಿಲ್ ಅಂದರೆ ಎಲ್ಲ ಮಿಕ್ಸ್ಚರ್ಸ್ ಇರುತ್ತೆ. ಇದು ಮಹೋಗನಿ ಎಕ್ಸ್ಟ್ರಾಕ್ಟ್ಸ್ ಅಂತ, ಜೋಜೋಬಾ ಆಯಿಲು, ಲೆವೆಂಡರ್ ಆಯಿಲು, ಬ್ರಾಸಿನೋಸ್ಟೆರಾಯ್ಡ್ಸು, ಆರ್ಗಾನಿಕ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ. ಆಮೇಲೆ ಪ್ರಮೋಟ್ಸ್ ಪ್ಲ್ಯಾಂಟ್ ಗ್ರೋತ್. ಇದು ಆ ಫ್ರೂಟ್ಸ್ಗೆ ಪ್ರೊಟೆಕ್ಷನ್ ಕೊಡುತ್ತೆ, ಏನು ಫ್ರೂಟ್ ಡ್ರಾಪ್ ಆಗೋದು, ಆಮೇಲೆ ಡಿಸೀಸ್, ಥ್ರಿಪ್ಸು, ಈ ಹಾಪರು, ಫಂಗಲ್ ಡಿಸೀಸಸ್ಸು, ಇನ್ನು ಬೇರೆ ಹುಳ, ಈ ಥರ ಎಲ್ಲ ಇದಕ್ಕೆ ಇದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇದು ನೀವು ಎಲ್ಲ ಫ್ರೂಟ್ ಟ್ರೀಟ್ಸ್ಗೆ ಏನೋ ಬಳಸ್ಬೋದು. ಅದು ಮಾವಿನಕಾಯಿ ಇರ್ಬೋದು, ಮಾಮೂಲಕಾಯಿ ಇರ್ಬೋದು, ಮಾವಿನ ಶಟ್ಲು ಇರ್ಬೋದು, ಕಾನಿ, ಆಮೇಲೆ ಈ ದಾಳಿಂಬೆ ಅಂತಾರೆ ಅದಕ್ಕೆ, ತಿರ್ಗಿ ಸೀತಾಪಟ್ಟಕಾಯಿ ಅಂತಾರೆ, ಕಸ್ಟರ್ಡ್ ಆಪಲ್ಲು, ಈ ಥರ ಸುಮಾರು ಏನು ಫ್ರೂಟ್ ಟ್ರೀಟ್ಸ್ಗೆ ಬಳಸ್ಬೋದು. ಸೊ ಇದು ನೀವು ಈ ರೋಸ್ ಗಿಡಕ್ಕೆ ಅದು ಬಳಸಬಾರ್ದು, ಈ ಒಂದು PPC ಆಯಿಲನ್ನು. ಬೇರೆ ಎಲ್ಲ ಫ್ರೂಟ್ ಟ್ರೀಟ್ಸ್ಗೆಲ್ಲ ಯೂಸ್ ಮಾಡ್ಕೊಬೋದು, ಡಿಪೆಂಡಿಂಗ್ ಆನ್ ನೆಸೆಸಿಟಿ. 2 ml, 2.5 ml, 3 ml ಒಂದು ಲೀಟ್ರಿಗೆ ನೀವು ಬಳಸ್ಕೋಬೋದು. ಸೊ ಇಲ್ಲಿ ನಾವು ಬೇರೆ ಯಾವುದಕ್ಕೆ ರೆಕಮೆಂಡ್ ಮಾಡಬೇಕು, ಯಾವುದಕ್ಕೆ ಬಳಸ್ಬೋದು ಅಂತ ನೀವು ಇಲ್ಲಿ ಮೇಲೆ ಒಂದು ನಂಬರ್ ಕೊಟ್ಟಿದ್ದೀವಿ, 9741902960 ಅಂತ. ಸೈಂಟಿಸ್ಟ್ಗೆ ಕಾಲ್ ಮಾಡಿ, ಸೊ ಅವರು ನಿಮಗೆ ಹೇಳ್ತಾರೆ ಯಾವ ಥರ ಬಳಸಬೇಕು ಅಂತ.